ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೆಂಪು ಚಟ್ನಿ ಹೇಗೆ ಮಾಡೋದು ಮನೆಯಲ್ಲೇ ಈಸಿಯಾಗಿ ಅಂತಂದು ಹೇಳ್ಬಿಟ್ಟು ತೋರಿಸಿ ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹಣ್ಣಾಗಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, 1-2 ಇಂಚು ಶುಂಠಿ, ಮೆಂತ್ಯಕಾಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳು. ಬನ್ನಿ ಫ್ರೆಂಡ್ಸ್, ಇವಾಗ ಚಟ್ನಿ ಹೇಗೆ ಮಾಡೋದು ಅಂತಂದೇಳಿ ತೋರಿಸ್ತೀನಿ. ಇವಾಗ ಮೊದಲಿಗೆ ಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು. ಇದು ರೊಟ್ಟೆಯಲ್ಲಿ ಮತ್ತು ಚಪಾತಿಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕಿಕೊಂಡು ತಿನ್ನೋದ್ರಿಂದ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ನಿಮಗಿದು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ತಗೊಳ್ಳೋಣ. ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ ತಗೊಂಡು. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ. ಬರ್ರಿ, ಇವಾಗ ಇವು ತಣ್ಣಗಾಗ್ಯಾವು. ಮತ್ತು ಇದಕ್ಕೆ ಏನೇನು ಹಾಕೋಬೇಕಂತಂದು ಹೇಳಿ ನಿಮ್ಗೆ ಇನ್ನೊಂದು ಸಲ ತೋರಿಸ್ತೇನೆ. ಹುರಿದಿರೋಂಥ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಹಾಕೋರಿ, 1-2 ಇಂಚು ಶುಂಠಿ ಹಾಕೋರಿ, ಸ್ವಲ್ಪ ಧನಿಯಾ ಕಾಳು, ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ 15 ಎಲೆಯಷ್ಟು ಕರಿಬೇವು, 1-2 ಚಮಚದಷ್ಟು ಬೆಲ್ಲ, 15 ಹೆಸರು ಬೆಳ್ಳುಳ್ಳಿ ಹಾಕೋರಿ. ನಿಮ್ಗೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರೈಸ್ ಒಳಗೆಲ್ಲ ತಿನ್ಬೋದು. ಸಡನ್ನಾಗಿ ನಿಮ್ಗೆ ಮಾಡಿಟ್ಕೊಂಡ್ರಂದ್ರೆ, ಏನು ಸಾಂಬಾರೆಲ್ಲ ಮಾಡ್ಕೊಳಕ್ಕೆ ಬೇಜಾರು ಬಂತಂದ್ರೆ, ಇದು ನಿಮ್ಗೆ ಸಾಂಬಾರು ಪಲ್ಯ ಮಾಡ್ಕೊಳಕ್ಕೆ ಏನಾದರೂ ಬೇಜಾರಾಗಿತ್ತಂದ್ರೆ, ಇದು ನಿಮ್ಗಿತ್ತಂದ್ರೆ ಇನ್ಸ್ಟೆಂಟಾಗಿ ಮನೇಲೇ ರೆಡಿ ಇರುತ್ತೆ. ಇದು ನೀವು ಫ್ರಿಜ್ ಒಳಗಿಟ್ಟರೆ ತಿಂಗಳಾನ್ಗಂಟ್ಲೆನೂ ಏನೂ ಕೆಡೋದಿಲ್ಲ. ಒಟ್ಟು ನೀರು ಮುಟ್ಟಿಸ್ಲಾರ್ದಂಗೆ ರುಬ್ಬಿ ಇಟ್ಕೋಬೇಕು. ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನದಲ್ಲೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತಿದ್ದು. ಇವಾಗ ಇದನ್ನು ರುಬ್ಕೊಳ್ಳೋಣ. ನೋಡ್ರಿ, ಈ ಥರ ನುಣ್ಣಗ ರುಬ್ಕೋಬೇಕು. ಇದು ಏನು ಮಾಡೋಕೆ ನಿಮಗೆ ಭಾಳ ಟೈಮ್ ಹಿಡಿಯೋದಿಲ್ಲ. ನಿಮಗೆ ಮನ್ಯಾಗ ಸ್ವಲ್ಪ ಮೆಣಸಿನ್ಕಾಯಿ ಉಳಿದು ಹಣ್ಣಾಗಿದ್ರಂದ್ರೆ ಪಟ್ ಅಂತಂದು ಒಂದು 5 ನಿಮಿಷನಾಗ ಮಾಡ್ಕೊಂಬಿಟ್ರಂದ್ರೆ ಬಿಸಿದು ಅನ್ನ ಒಳಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂದ್ರೆ ಇವಾಗ ರೆಡಿ ಆಯಿತು. ಈ ಥರ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬ್ಯಾಚುಲರ್ಸ್ ಇದ್ದವ್ರಿಗೂ ತುಂಬ ಏನು ಕಷ್ಟನೇ ಇಲ್ಲ ಇದರಲ್ಲಿ. ನಿಮಗೆ ಮನೇಲಿ ಅಮ್ಮ ಇಲ್ಲ, ಅಕ್ಕ ಇಲ್ಲ ಅಂತಂದ್ರೂ ಕೂಡ, ಹೆಂಡ್ತಿ ಇಲ್ಲ ಅಂದ್ರೂ ಕೂಡ 5 ನಿಮಿಷದಲ್ಲಿ ನೀವು ಅನ್ನ ಮಾಡ್ಕೊಂಡು ಅದ್ರ ಜೊತೆ ಹಾಕೊಂಡು ತಿಂತಾಯಿದ್ರೆ ಮತ್ತೆ ಇನ್ನಷ್ಟು ಬೇಕು ಅಂತಂದು ಅನಿಸುತ್ತೆ ನಿಮಗೆ ಇದನ್ನು ತಿಂತಾಯಿದ್ರೆ.